ವಚನ ಭ್ರಷ್ಟ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ವಚನ ಭ್ರಷ್ಟ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನೀತಿಗೆಟ್ಟ ರಾಜ್ಯದ ಮುಖ್ಯಮಂತ್ರಿಗೆ बोलो भारत माता की जय। बोलो भारत माता की जय। वचन भ्रष्ट राज्य सरकार के वचन भ्रष्ट राज्य कांग्रेस सरकार के नीतिगत राज्यದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ भारत माता की जय। वंदे वंदे ಕೊಟ್ಟ ಆಶ್ವಾಸನೆ ಈಡೇರಿಸದ ರಾಜ್ಯ ಸರ್ಕಾರಕ್ಕೆ ವಯಸ್ಸಾದವರು ಇದ್ರೆ ಅವರಿಗೆ ನೀನು ಸ್ಲಾಟರ್ ಕಳಿಸ್ಕೊಡ್ತೀಯಾ? ಯಾವ ಜನಾಂಗ ಗೋ ತಾಯಿಯನ್ನ ದೇವಿ ಅಂತೇಳಿ ತಾಯಿ ರೂಪದಲ್ಲಿ 33 ಕೋಟಿ 36 ಕೋಟಿ ದೇವಿ ದೇವತೆ ರೂಪದಲ್ಲಿ ಪೂಜೆಯನ್ನ ಮಾಡ್ತೇವೆ. ಅದನ್ನ ವಯಸ್ಸಾದರೂ ಸಲ್ಲುವಂತ ಶಕ್ತಿ ಇವತ್ತು ಸಮಾಜಕ್ಕಿದೆ. ನೀನೇನದ್ರ ಬಗ್ಗೆ ತೊಂದರೆ ಪಡುವಂತ ಅಗತ್ಯ ಇಲ್ಲ. ಈ ರೀತಿಯ ಸರ್ಕಾರ ಮಾಡಿ ಇನ್ನು ಸ್ವಲ್ಪ ದಿನ ಆಗಿದೆ, ಆದರೆ ಇಡೀ ರಾಜ್ಯದಲ್ಲಿ ಒಂದು ಅಸ್ಥಿರತೆಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ರೀತಿಯ ನಿಮ್ಮ ಹೇಳಿಕೆ ಹೇಳ್ತೀರಿ, ನಾವು ಕೇಂದ್ರದ ಶಿಕ್ಷಣ ನೀತಿ ಬದಲಾವಣೆ ಮಾಡ್ತೀವಿ, ತಾಕತ್ತಿದ್ರೆ ಮಾಡಿ ತೋರಿಸ್ರಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಇವತ್ತು ಎಚ್ಚರಿಕೆಗಾಗಿ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಇವತ್ತು ನಗರ ಮಂಡಲದ ವತಿಯಿಂದ ನಡೀತಾ ಇದೆ. ಈ ಎಚ್ಚರಿಕೆಯನ್ನು ಕೊಟ್ಟು ನೀವು ಜನರ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡಬೇಕು, ಜನರ ಪ್ರಗತಿಗಾಗಿ ಕೆಲಸವನ್ನು ಮಾಡಬೇಕು, ರಾಜ್ಯದ ಉನ್ನತಿಗಾಗಿ ನೀವು ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ರಾಜ್ಯದ ಪರಿಸ್ಥಿತಿಯನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡಿದ್ರೆ ನಿಮಗೆ ಉತ್ತರ ಕೊಡಲಿಕ್ಕೆ ರಾಜ್ಯದ ಜನ ಇದ್ದಾರೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಸಾಕಷ್ಟು ಕಂಡೀಷನ್ಗಳನ್ನು ಹಾಕ್ತಾ ಇದ್ದೀವಿ. ಯಾಕಂದರೆ ಅವ್ರಿಗೆ ಪೂರೈಸುವ ಆರ್ಥಿಕ ಸ್ಥಿತಿ ಅವರಲ್ಲಿ ಪ್ಲ್ಯಾನ್ ಇಲ್ಲ. ಅದಕ್ಕಾಗಿಯೇ ವಿದ್ಯುತ್ 200 ಯೂನಿಟ್ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದವರು ಈಗ 1 ವರ್ಷದ ಸರಾಸರಿ ಆಧಾರದ ಮೇಲೆ ಗ್ರಾಹಕರು ಉಪಯೋಗ ಮಾಡಿರುವಂಥ ಯೂನಿಟ್ಗಳಿಗೆ ಒಂದು 10% ಹೆಚ್ಚಳ ಮಾಡಿ ಕೊಡ್ತೇವೆ ಅಂತ ಅಂತಿದ್ದೀವಿ. ಅದಕ್ಕೆ ಈ ರೀತಿ ಕಂಡೀಷನ್ ಸಪ್ಲೈ ಈಗ ಮಾಡ್ತಾ ಇದ್ದೇವೆ. ಅಧಿಕಾರದಲ್ಲಿ ಬರ್ತೇವಂಥವರಿಗೇನು ಒಂದು ವಿಶ್ವಾಸ ಇರಲಿಲ್ಲ, ಅದಕ್ಕೆ ಗ್ಯಾರಂಟಿ ಮಾಡಿದ್ರು. ಆದರೆ ಗ್ಯಾರಂಟಿಯ ಎಲ್ಲ ವಿಷಯಗಳು ಅನುಷ್ಠಾನಕ್ಕೆ ತರುವಲ್ಲಿ ಅವರು ಭಾಳಷ್ಟು ಒಂದು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಕಂಡೀಷನ್ ಆಗ್ತಾ ಇದ್ದಾರೆ. ಅದರ ವ್ಯಾಪ್ತಿಗೆ ಸಾಕಷ್ಟು ಜನ ಬರಬಾರ್ದು, ಕಡಿಮೆ ಜನ ಬರಬೇಕು, ಹೆಚ್ಚು ಹಣ ಖರ್ಚಾಗಬಾರ್ದು ಅನ್ನೋಂಥ ಉದ್ದೇಶ ಸರ್ಕಾರಕ್ಕಿದೆ. ಈ ರೀತಿ ಗ್ಯಾರಂಟಿಯ ಆಶ್ವಾಸನೆಗಳನ್ನು ಪೂರೈಕೆ ಮಾಡುವಲ್ಲಿ ವಿಫಲ ಆಗ್ತಾ ಇದೆ. ಮಾಡಿರುವ ಕಂಡೀಷನ್ ಆಶ್ವಾಸನೆಗಳು ಕೂಡ ಕಡಿಮೆ ಜನರಿಗೆ ತಲುಪಬೇಕು. ಅದಾದಮೇಲೆ ವಿದ್ಯುತ್ ಒಂದು ಕಡೆ ಫ್ರೀ ಅಂತ ಕೊಡ್ತಾ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಸಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದಲ್ಲದೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ, ನಿಮ್ಮಲ್ಲಿರುವಂಥ ಒಬ್ಬೊಬ್ಬ ಮಂತ್ರಿ ಒಂದೊಂದು ದಿನ ಬೆಳಗಾದರೆ ರಾಜ್ಯದ ಹಿಂದೂಗಳಿಗೆ ನೋವಾಗುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಒಬ್ಬರು ಹೇಳ್ತಾರೆ ಬಜರಂಗದಳವನ್ನು ನಿಷೇಧ ಮಾಡ್ತೇವೆ, ಸಂಘವನ್ನು ನಿಷೇಧ ಮಾಡ್ತೇವೆ ಅನ್ನುವಂಥ ಮಾತೊಬ್ಬರು ಹೇಳ್ತಾರೆ. ಆದರೂ ನಾವು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ, ಯಾರು ನಿಮ್ಮ ಮಹಾತಾಯಿ ಇಂದಿರಾ ಗಾಂಧಿ ಅವರೇ ಸಂಘವನ್ನು ನಿಷೇಧ ಮಾಡ್ಲಿಕ್ಕೆ ಹೋಗಿ ಬಜರಂಗದಳವನ್ನು ನಿಷೇಧ ಮಾಡ್ಲಿಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ರು, ಆ ಕೆಲಸಕ್ಕೆ ನೀವು ಕೈ ಹಾಕಬೇಡ್ರಿ. ಅವ್ರು ಬರೀ ಕೈ ಸುಟ್ಕೊಂಡಿದ್ರು, ನೀವು ಮೈ ಸುಟ್ಕೊಳ್ಳುವಂಥ ವ್ಯವಸ್ಥೆ ಮುಂದೆ ರಾಜ್ಯದಲ್ಲಿ ಇರುತ್ತೆ ಅನ್ನುವಂಥದ್ದು ನಾವು ಈ ಮೂಲಕ ಹೋರಾಟದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇವೆ. ಅದಲ್ಲದೆ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಹಿಂತೆಗಿತೀವಿ. ನೀವೆಲ್ಲೋ ಒಂದು ಕಡೆ ಇದು ಸಾಬರಿಗಾಗಿ ಬಂದಂಥ ಸರ್ಕಾರ ಅನ್ನುವಂಥದ್ದು ನೀವು ತೋರಿಸ್ಕೊಡ್ತಾ ಇದ್ದೀರಿ. ಇದು ಹಿಂದೂಗಳ ಸರ್ಕಾರ ಅಲ್ಲ ಅನ್ನುವಂಥದ್ದು ನೀವು ತೋರಿಸ್ಕೊಡ್ತಾ ಇದ್ದೀರಿ. ಇದನ್ನು ನಾವು ಖಡಾಖಂಡಿತವಾಗಿ ರಾಜ್ಯದ ಭಾರತೀಯ ಜನತಾ ಪಕ್ಷ ಹಾಗೂ ರಾಜ್ಯದ ಪ್ರತಿಯೊಬ್ಬ ಹಿಂದೂ ಇದನ್ನು ನಾವು ವಿರೋಧಿಸ್ತೀವಿ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ಅದಲ್ಲದೆ